ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ ನಾನು ಪ್ರತೀಕ್ಷಾ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಫೋಟೋ ಶೂಟ್ ಮಾಡಿದ್ರೆ ಬೆಂಗಳೂರಿನ ಸಮಸ್ಯೆಗಳು ಪರಿಹಾರ ಆಗುತ್ತಾ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ಗೆ ಆರ್ ಅಶೋಕ್ ವ್ಯಂಗ್ಯ ರಸ್ತೆ ಗುಂಡಿಗಳನ್ನ ಮುಚ್ಚಿ ಮೊದಲು ಅಂತ ವಾಗ್ಬಾಣ ಬೇಕರಿಗೆ ಬಂದ ₹155 ಟೋಸ್ಟ್ ಖರೀದಿಸಿದ ದುಡ್ಡು ಕೇಳಿದ್ರೆ ಬೇಕರಿ ಓನರ್ಗೆ ಚಾಕು ಇರಿದ ದಾವಣಗೆರೆಯ ಬೇತೂರಿನಲ್ಲಿ ಘಟನೆ ಚಿಕ್ಕಬಳ್ಳಾಪುರದ ಚಿಂತಾಮಣಿ ನಗರದಲ್ಲಿ ನಡೆದಿದ್ದ ಜೆಸಿಬಿ ಮಾಲೀಕ ರಾಮಸ್ವಾಮಿ ಕೊಲೆ ರಹಸ್ಯ ಬಯಲು ಸಂಬಳ ಕೊಡದಿದ್ದಕ್ಕೆ ಚಾಲಕನಿಂದಲೇ ಹತ್ಯೆ ನಾಗೇಶ್ ಎಂಬಾತನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಭೀಕರ ಅಪಘಾತ ಟರ್ನಿಂಗ್ನಲ್ಲಿ ಬೈಕ್ಗೆ ಸ್ಪೀಡ್ ಆಗಿ ಬಂದ ಕಾರ್ ಡಿಕ್ಕಿ ಬೈಕ್ ಸವಾರನಿಗೆ ಗಂಭೀರ ಗಾಯ ಆಸ್ಪತ್ರೆಗೆ ದಾಖಲು ಹಾಸನದ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ ಟೋಲ್ ಗೇಟ್ ಬಳಿ ಕಾರೊಂದು ಸ್ಪೀಡ್ ಆಗಿ ಬಂದಿದ್ರಿಂದ ಅವಘಡ ಒಟ್ಟು 7 ಕಾರ್ಗಳು ಜಖಂ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ಹೈವೇನಲ್ಲಿ ಟೋಲ್ ಸಿಬ್ಬಂದಿ ಗೂಂಡಾಗಿರಿ ಬಿಡದಿ ಎಕ್ಸಿಟ್ ಬಂದ್ ಮಾಡಿದ ಬಗ್ಗೆ ಬೋರ್ಡ್ ಹಾಕಿಲ್ಲವೇಕೆ ಎಂದಿದ್ದಕ್ಕೆ ಹಲ್ಲೆ ಕಲ್ಲಿನಲ್ಲಿ ಕಾರಿನ ಗ್ಲಾಸ್ ಹೊಡೆಯಲು ಮುಂದಾದ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆ ರೈತರಿಗೆ ಶಾಕ್ ಕೊಟ್ಟ ಬೆಸ್ಕಾಂ ಇನ್ಮುಂದೆ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಕೃಷಿಗೆ ಸಿಂಗಲ್ ಫೇಸ್ ವಿದ್ಯುತ್ ಬಳಕೆ ಮಾಡುವಂತಿಲ್ಲ ಅಂತ ನಿರ್ಬಂಧ ಗೃಹೋಪಯೋಗಿ ಹಾಗೂ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ನಿರ್ಧಾರ ಚಿತ್ರದುರ್ಗದಲ್ಲಿ ಕ್ರಿಶ್ಚಿಯನ್ ಪ್ರಾರ್ಥನಾ ಮಂದಿರದಲ್ಲಿ ಮತಾಂತರ ಆರೋಪ ಹಿಂದೂಪರ ಸಂಘಟನೆಗಳು ಚರ್ಚ್ ಮುಂದೆ ಪ್ರತಿಭಟನೆ ಪಾಸ್ಟರ್ ಜೀಜು ಜಾಯ್ ವಶಕ್ಕೆ ಪಡೆದು ಪೊಲೀಸರಿಂದ ವಿಚಾರಣೆ ಆಕಸ್ಮಿಕ ಬೆಂಕಿಯಿಂದ ಸಿಲಿಂಡರ್ ಸ್ಫೋಟ ಬೆಂಕಿ ಕೆನ್ನಾಲಿಗೆಗೆ 3 ಗುಡಿಸಲು ಸಂಪೂರ್ಣ ಭಸ್ಮ ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಚಲಿಸುತ್ತಿದ್ದ ಟಿಪ್ಪರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಇಡೀ ವಾಹನಕ್ಕೆ ಬೆಂಕಿ ಆವರಿಸಿ ನಡು ರಸ್ತೆಯಲ್ಲಿ ಧಗಧಗ ತಕ್ಷಣವೇ ಚಾಲಕ ವಾಹನದಿಂದ ಇಳಿದಿದ್ದರಿಂದ ತಪ್ಪಿದ ಅಪಾಯ ತುಮಕೂರಿನ ಯಲಚಗಿರಿಯಲ್ಲಿ ಪಾಳುಬಾವಿಗೆ ಬಿದ್ದು ಚಿರತೆಯ ನರಳಾಟ ಗ್ರಾಮಸ್ಥರಿಂದ ತಕ್ಷಣವೇ ಅರಣ್ಯ ಇಲಾಖೆಗೆ ಮಾಹಿತಿ ಪೊಲೀಸರು ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ಚಿರತೆಯ ರಕ್ಷಣೆ ಕೌನ್ ಬನೇಗಾ ದೆಹಲಿಯ ಮುಂದಿನ ಮುಖ್ಯಮಂತ್ರಿ ಇಂದು ನಡ್ಡಾ ನೇತೃತ್ವದಲ್ಲಿ ಸಭೆಯ ಬಳಿಕ ಅಧಿಕೃತ ಘೋಷಣೆ ನಾಳೆಯೇ ದೆಹಲಿ ಮುಖ್ಯಮಂತ್ರಿಯ ಪ್ರಮಾಣ ವಚನ ಸ್ವೀಕಾರ ಮಹಾಕುಂಭಮೇಳಕ್ಕೆ ಬರ್ತಿರೋ ಪ್ರವಾಸಿಗರ ಸಂಖ್ಯೆ ಹೆಚ್ಚಳ ಪ್ರಯಾಗ್ರಾಜ್ನ ಸುತ್ತಮುತ್ತ ಭಾರೀ ಟ್ರಾಫಿಕ್ ಜಾಮ್ ವಾಹನ ಸವಾರರು ಗಂಟೆಗಟ್ಟಲೆ ನಿಂತಲ್ಲೇ ನಿಂತು ಪರದಾಟ ದೆಹಲಿ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಕುಟುಂಬದ ಗೋಳಾಟ 7 ವರ್ಷದ ಬಾಲಕಿ ರಿಯಾ ಕಳೆದುಕೊಂಡ ತಂದೆಯ ಕಣ್ಣೀರು ರೈಲು ನಿಲ್ದಾಣದಲ್ಲಿ ಒಮ್ಮೆಗೆ 5-6 ಸಾವಿರ ಜನ ನುಗ್ಗಿದ ಘಟನೆ ನೆನೆದು ಭಯಭೀತ ದೆಹಲಿಯ ಕಾಲ್ತುಳಿತದ ಬಳಿಕವೂ ಎಚ್ಚೆತ್ತುಕೊಳ್ಳದ ಜನ ಪಶ್ಚಿಮ ಬಂಗಾಳ ಬಿಹಾರದಲ್ಲೂ ರೈಲ್ವೆ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಪ್ರವಾಹ ಕುಂಭಮೇಳಕ್ಕೆ ಪ್ರಯಾಣಿಸೋ ರೈಲಿನ ವಿಚಾರದಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಅಧಿಕಾರಿಗಳಿಗೆ ರೈಲ್ವೆ ಇಲಾಖೆ ಸೂಚನೆ ರಾಮ ಜನ್ಮಭೂಮಿ ಅಯೋಧ್ಯೆಗೂ ಹರಿದು ಬಂದ ಭಕ್ತರ ದಂಡು ಮಹಾಕುಂಭಮೇಳದಲ್ಲಿ ಪಾಲ್ಗೊಳ್ತಿರೋ ಭಕ್ತರು ನೇರವಾಗಿ ಆಗಮಿಸಿ ರಾಮನ ದರ್ಶನ ಸರಯೂ ಘಾಟ್ನಲ್ಲಿ ಸಂಧ್ಯಾರತಿ ಕಣ್ತುಂಬಿಕೊಂಡ ಲಕ್ಷಾಂತರ ಭಕ್ತರು ಅಮೆರಿಕದಿಂದ ಮುಂದುವರೆದ ಗಡೀಪಾರು ಪ್ರಕ್ರಿಯೆ ಅಕ್ರಮವಾಗಿ ವಾಸಿಸ್ತಾ ಇದ್ದ ಭಾರತೀಯರನ್ನ ಹೊತ್ತ 3ನೇ ವಿಮಾನ ಪಂಜಾಬ್ನ ಅಮೃತಸರದಲ್ಲಿ ಲ್ಯಾಂಡ್ ಈ ಬಾರಿ 112 ಮಂದಿಯನ್ನ ವಾಪಸ್ ಕಳುಹಿಸಿದ ಡೊನಾಲ್ಡ್ ಟ್ರಂಪ್ ಸರ್ಕಾರ ಆಡಳಿತ ಸಿನಿಮಾದಲ್ಲಿ ಭಾರತೀಯ ಸೈನಿಕನ ಪಾತ್ರ ವಿವಾದ ಏಕ್ತಾ ಕಪೂರ್ ವೆಬ್ ಸೀರೀಸ್ ವಿರುದ್ಧ ತನಿಖೆಗೆ ಆದೇಶ ಸುಳ್ಳು ಆರೋಪ ಮಾಡ್ತಿರೋರ ವಿರುದ್ಧ 100 ಕೋಟಿ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಎಂದ ನಿರ್ಮಾಪಕಿ
ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 18ರ ವೇಳಾಪಟ್ಟಿ ಪ್ರಕಟ. ಮಾರ್ಚ್ 22ರಿಂದ ಶುರುವಾಗಲಿದೆ ಚುಟುಕು ಸಮರ. ಮೊದಲ ಪಂದ್ಯದಲ್ಲಿ ಕೆಕೆಆರ್ ಆರ್ಸಿಬಿ ಮುಖಾಮುಖಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.